ಸಂಗೊಳ್ಳಿ ರಾಯಣ್ಣ ವಿಜಯ ಜ್ಯೋತಿ ಯಾತ್ರೆಯನ್ನು ಸ್ವಾಗತಿಸಿದ ಕಾಗವಾಡ ತಾಲೂಕು ಆಡಳಿತ. ಸಂಗೊಳ್ಳಿ ಉತ್ಸವದ 2026ರ ಅಂಗವಾಗಿ ಸಂಗೊಳ್ಳಿ ವಿಜಯ ಜ್ಯೋತಿಯನ್ನ ತಾಲೂಕು ಆಡಳಿತದ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಬರಮಾಡಿಕೊಳ್ಳಲಾಗಿತ್ತು. ಭವ್ಯ ಜ್ಯೋತಿಗೆ ತಾಲೂಕು ಆಡಳಿತ ಗ್ರೇಡ್ 2 ತಹಸೀಲ್ದಾರ್ ರಶ್ಮಿ ಜಕಾತಿ ಭವ್ಯ ಜ್ಯೋತಿಗೆ ಪೂಜೆ ಸಲ್ಲಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ರಶ್ಮಿ ಜಕಾತಿ, ಸಂಗೊಳ್ಳಿ ವಿಜಯ ಜ್ಯೋತಿಯನ್ನ ಭವ್ಯವಾಗಿ ಅಥಣಿ ಮಾರ್ಗವಾಗಿ ಸ್ವಾಗತಿಸಿ ಅದ್ಧೂರಿಯಿಂದ ಬೀಳ್ಕೊಡುಗೆ ನೀಡಲಾಯಿತು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಗೊಳ್ಳಿ ರಾಯಣ್ಣ ಜ್ಯೋತಿ ನಾವು ಚಿಕ್ಕೋಡಿಯಿಂದ ಕಾಗವಾಡಕ್ಕೆ ಬರೋದು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ಕಾಗವಾಡದಿಂದ ಅಥಣಿಗೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣವರು ಓಡಾಡಿದ್ದು, ಅವರ ಆದರ್ಶ, ಅವರ ಸಾಹಸ ಮತ್ತು ಅವರ ಕ್ರಾಂತಿ ವೀರತೆಯನ್ನು ನಾವು ಬೆಳೆಸಬೇಕಾಗಿದೆ. ಅವರು ಸ್ವಾತಂತ್ರ್ಯಕ್ಕೆ ಹೋರಾಡಲಿಲ್ಲ ಅಂದರೆ ನಾವು ಇವತ್ತು ಎಲ್ಲರೂ ಆರಾಮಾಗಿ ಇರ್ತಿರ್ಲಿಲ್ಲ. ಆದ್ದರಿಂದ ಅವರ ಆದರ್ಶಗಳನ್ನು ನಾವು ಪಾಲಿಸಿಕೊಂಡು ಎಲ್ಲ ಇವತ್ತಿಗೆ ಹೇಳ್ತೀನಿ, ಎಲ್ಲರಿಗೂ ಒಂದು ಕ್ರಾಂತಿಗೆ ಮನೋಭಾವ ಇರಬೇಕು. ಸಂಗೊಳ್ಳಿ ರಾಯಣ್ಣವ್ರನ್ನ ಆದರ್ಶವನ್ನು ನಾವು ಮೆರೆಯೋಣ ಅಂತ ಹೇಳ್ಬಿಟ್ಟು ಮೇಡಮ್ ರೀ ಈ ಸಮಯದಲ್ಲಿ PSI ರಾಘವೇಂದ್ರ ಖೋತ್, CDPO ರವೀಂದ್ರ ಗುದ್ಗೆನ್ನವರ್, ಕ್ಷೇತ್ರ ಶಿಕ್ಷಣಾಧಿಕಾರಿ PB ಮದ್ಭಾವಿ, ಪ್ರೊಫೆಸರ್ SB ತಳವಾರ್, ಕರ್ವೆ ಅಧ್ಯಕ್ಷರಾದ ಸಿದ್ದು ಒಡೆಯರ್, ಕಿತ್ತೂರು ಕರ್ನಾಟಕ ಸೇನೆ ಜಿಲ್ಲಾ ಉಪಾಧ್ಯಕ್ಷರು ಸಿದ್ದರಾಮ ಬಸ್ತವಾಡೆ, ಪ್ರಕಾಶ್ ಡಂಗ್, ಸದಾಶಿವ ಪೂಜಾರಿ, ಸಿದ್ದು ಬಾನುಸೆ, ಸಚಿನ್ ಗಾವಡೆ, ಬಾಬಾಸಾಬ್ ಕೊಟ್ಟಲಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.